ಇನ್ನು ಪ್ರಮುಖ ನಾಲ್ಕನೆಯ ಸುದ್ದಿ ಮತ್ತು ಈ DNA ಕೊನೆಯ ಸುದ್ದಿ ಇಲ್ಲಿ ಪಾಕಿಸ್ತಾನದ್ದು HIV ವಿಚಾರ. ಪಾಕಿಸ್ತಾನದಲ್ಲಿ HIV ಸಾಂಕ್ರಾಮಿಕ ರೋಗಗಳು ದುಪ್ಪಟ್ಟಾಗ್ತಾ ಇದೆ. ಪಾಕಿಸ್ತಾನ ಈಗ ಆತಂಕದಲ್ಲಿ. WHO ಅಂದರೆ ಸಹಜವಾಗಿ ಇಲ್ಲಿ ವರದಿ ಮಾಡಿರುವಂಥ ಹಿನ್ನೆಲೆಯಲ್ಲಿ ಯಾಕೆ ಹಿಂಗಾಗ್ತಾ ಇದೆ, ಪಾಕಿಸ್ತಾನದಲ್ಲಿ HIV ಲಕ್ಷಣಗಳು ಯಾಕೆ ಜಾಸ್ತಿ ಕಂಡು ಬರ್ತಾ ಇದೆ ಅಂತ ಹೇಳಿದ್ರೆ, ಮೊದಲೇ ಬಡತನ ದೇಶ, ಭಿಕ್ಷೆ ಬೇಡ್ತಾ ಇರುವಂಥ ದೇಶ. ಇಂಜೆಕ್ಷನ್ ಇರುತ್ತಲ್ಲ, ಸಿರಿಂಜ್, ಈ ಸಿರಿಂಜನ್ನು ಬೇರೆ ಬೇರೆಯವರಿಗೆ ಬಳಸಲಾಗ್ತಾ ಇದೆ. ಹಾಗಾಗಿ ಈ ರೀತಿಯಾಗಿ ಅಲ್ಲಿ HIV ಜಾಸ್ತಿ ಆಗ್ತಾ ಇದೆ ಅನ್ನುವಂಥ ಮಾಹಿತಿ. ಹಾಗಾದರೆ ಅದನ್ನು ಸರಿ ಮಾಡಬಹುದು, ಬಟ್ ಇಲ್ಲಲ್ಲ, ಫಂಡ್ ಇಲ್ಲ, ದುಡ್ಡೇ ಇಲ್ಲ ಅಂದಾಗ ನೀವು ಹೇಗೆ ಕಂಟ್ರೋಲ್ಗೆ ಬರೋದಕ್ಕೆ ಸಾಧ್ಯ? ಈಗ ಪಾಕಿಸ್ತಾನ ಈ ರೀತಿಯಾಗಿ ಒಂಥರ ಆತಂಕಕ್ಕೆ ಸಿಕ್ಕಾಕಿಕೊಂಡಿದೆ. ಸೊ ಏನು ಮಾಡಬಹುದು, ಮುಂದೆ ಆಯ್ಕೆ ಏನು, ಪಾಕಿಸ್ತಾನ ಏನು ಮಾಡಬಹುದು? ಪಾಕ್ನಲ್ಲಿ ಈಗ HIV ಎಮರ್ಜೆನ್ಸಿ ಅಂತೂ ಘೋಷಣೆ ಆಗಿದೆ. ಇಂತಹ ಈ ಒಂದು ರೋಗ ಲಕ್ಷಣಗಳು ಕಂಡು ಬಂದೇ ಆದಲ್ಲಿ ಪಾಕಿಸ್ತಾನ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಎಮರ್ಜೆನ್ಸಿ ಘೋಷಣೆ ಆಗಿದೆ. ನೋಡಿ, ಈಗ ಪಾಕಿಸ್ತಾನದಲ್ಲಿ 200ರಷ್ಟು ವೇಗದಲ್ಲಿ HIV ಸೋಂಕು ಹರಡ್ತಾ ಇದೆ. ಗಣನೀಯವಾಗಿ ಏರಿಕೆ ಆಗ್ತಾ ಇದೆ. ಅಲ್ಲಿ 48,000 ಕೇಸ್ ದಾಟಿದೆ ಅಂತೆ ಪಾಕಿಸ್ತಾನದಲ್ಲಿ. 84,000 HIV ಸೋಂಕಿತ ವ್ಯಕ್ತಿಗಳಲ್ಲಿ HIV ಮಹಾಮಾರಿ ಪತ್ತೆಯಾಗಿದೆ. 84,000 HIV ಸೋಂಕಿತರ ವ್ಯಕ್ತಿಗಳಲ್ಲಿ ಅದರಲ್ಲಿ HIV ಇದೆ ಅನ್ನೋದು ಗೊತ್ತಾಗಿದೆ. ನೋಡಿ, ಆಂಟಿ ರೆಟ್ರೋವೈರಲ್ ಚಿಕಿತ್ಸೆಯ ನಂತರ 20,000ಕ್ಕೂ ಹೆಚ್ಚು ರೋಗಿಗಳು ಕಾಣೆಯಾಗಿದ್ದಾರೆ ಅನ್ನೋದು WHO ಪೂರ್ವ ಮೆಡಿಟರೇನಿಯನ್ ವರದಿಯಲ್ಲಿ ಪಾಕ್ನ ಮಾನಹರಾಜು ಆಗಿದೆ. ಇನ್ನೇನು ಮಾಡೋಕ್ಕಾಗುತ್ತೆ? ಇಲ್ಲಿ ಕಾರಣ ಏನು, ಯಾಕೆ HIV ಈ ರೀತಿ ಸಾಂಕ್ರಾಮಿಕ ರೋಗ ಜಾಸ್ತಿ ಆಗ್ತಿದೆ ಅಂದರೆ ಪ್ರಮುಖವಾಗಿ ಅದೇ, ನೀಟ್ನೆಸ್ ಇಲ್ಲ. ಒಂದು ಇಂಜೆಕ್ಷನ್ ಒಬ್ಬರಿಗೆ ಕೊಟ್ಟಿದ್ರೆ ಅದೇ ಇಂಜೆಕ್ಷನ್ ಇನ್ನೊಬ್ಬರಿಗೆ ಕೊಡೋದು. ಸಾಂಕ್ರಾಮಿಕ ರೋಗ ಅದು HIV, ಅದು ಹೇಗೆ ಕಂಟ್ರೋಲ್ ಆಗುತ್ತೆ? ಸುರಕ್ಷಿತವಾಗಿ ಅಲ್ಲಿ ಯಾವುದೇ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಿಕೊಂಡಿಲ್ಲ ಪಾಕಿಸ್ತಾನ ಅನ್ನೋದು. ಪಾಕಿಸ್ತಾನದಲ್ಲಿ ನೋಂದಾಯಿತ 84,000 HIV ಸೋಂಕಿತ ವ್ಯಕ್ತಿಗಳಲ್ಲಿ ಆಂಟಿ ರೆಟ್ರೋವೈರಲ್ ಚಿಕಿತ್ಸೆಯನ್ನು ಪ್ರಾರಂಭಿಸಿದ ನಂತರ 20,000ಕ್ಕೂ ಹೆಚ್ಚು ರೋಗಿಗಳು ಕಾಣೆಯಾಗಿದ್ದಾರೆ ಅನ್ನೋದು. ಇದು ಮತ್ತಷ್ಟು ಹರಡುವ ಸಾಧ್ಯತೆಯ ಬಗ್ಗೆ ಕಳವಳ ವ್ಯಕ್ತವಾಗ್ತಾ ಇದೆ. ಪಾಕಿಸ್ತಾನದ ಪ್ರಮುಖ ಅಲ್ಲಿ ದಿನಪತ್ರಿಕೆ ಇದೆಯಲ್ಲ, ದಿ ಎಕ್ಸ್ಪ್ರೆಸ್ ಟ್ರಿಬ್ಯೂನಲ್ ಸಂಪಾದಕೀಯ ಪ್ರಕಾರ ಪಶ್ಚಿಮ ಏಷ್ಯಾ ಮತ್ತು ಉತ್ತರ ಆಫ್ರಿಕಾದ ಹಾರ್ನ್ ಮತ್ತು ಮಧ್ಯ ಏಷ್ಯಾದ 22 ದೇಶಗಳನ್ನು ಒಳಗೊಂಡಿರುವಂಥ WHO ಪೂರ್ವ ಮೆಡಿಟರೇನಿಯನ್ ಪ್ರದೇಶದಲ್ಲಿ ಪಾಕಿಸ್ತಾನವು ವೇಗವಾಗಿ ಬೆಳೆಯುತ್ತಿರುವ HIV ಸಾಂಕ್ರಾಮಿಕ ತಾಣಗಳಲ್ಲಿ ಒಂದಾಗಿದೆ ಅನ್ನುವಂಥ ಭಯಾನಕ ಆತಂಕ ವರದಿ. ನೋಡಿ, 200ರಷ್ಟು ವೇಗವಾಗಿ ಅಲ್ಲಿ HIV ಹಬ್ತಾ ಇದೆ ಅಂತ ಹೇಳಿದ್ರೆ ವಾಟ್ ನೆಕ್ಸ್ಟ್? ಪಾಕಿಸ್ತಾನ ಏನು ಮಾಡಬೇಕಾಗಿದೆ? ಇಲ್ಲಾಂದರೆ ಪಾಕಿಸ್ತಾನ ಸರ್ವನಾಶ ಆಗಿಬಿಡುತ್ತದೆ. ಸೊ ಹಂಗಾಗಿ ಪಾಕಿಸ್ತಾನಕ್ಕೆ ಮುಂದೆ ಇರುವಂಥ ಆಯ್ಕೆಗಳೇನು, ಯಾಕೆ ಈ ರೀತಿಯಾಗಿ ಸಾಂಕ್ರಾಮಿಕ ರೋಗಗಳ ಸಂಖ್ಯೆ ಯಾಕೆ ಜಾಸ್ತಿ ಆಗ್ತಾ ಇದೆ ಅನ್ನೋ, ಪಾಕ್ನಲ್ಲಿ ಕಳೆದ 15 ವರ್ಷಗಳಲ್ಲಿ ಹೊಸ ಸೋಂಕುಗಳು 200ರಷ್ಟು ಹೆಚ್ಚಾಗಿವೆ. ಕಂಟ್ರೋಲ್ಗೆ ತರಕ್ಕಾಗ್ತಾ ಇಲ್ಲ. 2010ರಲ್ಲಿ 16,000 ಇತ್ತು, ಅಲ್ಲಿಂದ 2024ರಲ್ಲಿ 48,000ಕ್ಕೆ ಏರಿಕೆ ಆಗಿದೆ. ಇದು 2024ರ ಡೇಟಾ. 16,000 2010ರಲ್ಲಿ ಇರುತ್ತೆ, 24ಕ್ಕೆ ಬಂದಾಗ 84,000 ಗಡಿ ದಾಟ್ತಾ ಇದೆ. ದೇಶದಾದ್ಯಂತ 3,69,000 ಜನರು HIV ಪೀಡಿತರು ಅಂಥೇಳಿ ಅಂದಾಜು ಮಾಡಲಾಗಿದೆ. ಪಾಕಿಸ್ತಾನದ ಜನ ಆಲ್ಮೋಸ್ಟ್ 4 ಲಕ್ಷ HIV ಪೀಡಿತರು. ಆಲ್ಮೋಸ್ಟ್ 3,69,000 ಜನರಲ್ಲಿ 84,000 ನೋಂದಾಯಿಸಿಕೊಂಡಿದ್ದಾರೆ. ಉಳಿದವರು ಇಲ್ಲ, ನಾಪತ್ತೆ ಆಗಿದ್ದಾರೆ. ಅದನ್ನು ಪತ್ತೆ ಹಚ್ಚೋದು ಈಗ ಯಕ್ಷ ಪ್ರಶ್ನೆ ಈಗ ಪಾಕಿಸ್ತಾನಕ್ಕೆ. ಈಗ 3,69,000 ಜನ ಏನಿದಾರಲ್ಲ HIV ಪೀಡಿತರು ಅಂತ ಇವರೆಲ್ಲರೂ 3.5 ಆಲ್ಮೋಸ್ಟ್ 4 ಲಕ್ಷ ಅಂತ ಅಂದ್ಕೊಳ್ಳೋಣ. ಈ 3,69,000 ಜನರ ಪೈಕಿ 84,000 ಜನ ನೋಂದಾಯಿಸಿಕೊಂಡಿದ್ದಾರೆ. ಹಾಗಾದರೆ ಉಳಿದವರ ಗತಿ ಏನು? ಅವರೆಲ್ಲಿದ್ದಾರೆ? ಇದು ಸಾಂಕ್ರಾಮಿಕ ರೋಗ, ಅಲ್ಲಿಂದ ಹರಡ್ಕೊಂಡು ಹೋಗುತ್ತೆ. ಇದು ಒಂಥರ ವೈರಸ್. ಇದು ಪಾಕಿಸ್ತಾನದಲ್ಲಿ ಕಳೆದ 15 ವರ್ಷಗಳಲ್ಲಿ ಹೊಸ ಸೋಂಕುಗಳು 20% ಹೆಚ್ಚಾಗಿದೆ ಅನ್ನುವಂಥ ಆತಂಕಕಾರಿ ವರದಿ ಇದು. ಸೊ ಹಂಗಾಗಿ ಪಾಕಿಸ್ತಾನ ಈಗ ಆತಂಕದಲ್ಲಿದೆ.
ನೋಡಿ, HIV ಹರಡೋದಕ್ಕೆ ಕಾರಣಗಳು ಏನಿರ್ಬೋದು, ಪಾಕಿಸ್ತಾನದಲ್ಲಿ ಅತಿ ಹೆಚ್ಚು ಸಂಖ್ಯೆ ಯಾಕೆ ಅನ್ನೋದು, ಅದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಯಾಕೆ ಅಂತ ಹೇಳಿದ್ರೆ ಅಸುರಕ್ಷಿತ ಲೈಂಗಿಕತೆ ಮತ್ತು ಬಳಸಿರುವಂಥ ಸೂಜಿಗಳ ಬಳಕೆ, ಇದು ಪ್ರಮುಖ ಕಾರಣ ಆಗ್ತಾ ಇದೆ. ಅಸುರಕ್ಷಿತ ಲೈಂಗಿಕತೆ, ಸುರಕ್ಷತೆನೇ ಇಲ್ಲ. ಆಮೇಲೆ ಬಳಸಿರುವಂಥ ಸೂಜಿಗಳು ಇದಾವಲ್ಲ, ಅದನ್ನು ಮತ್ತೆ ಒಬ್ಬರಿಗೆ ಯೂಸ್ ಮಾಡಿದ್ರೆ ಮತ್ತೊಬ್ಬರಿಗೆ ಯೂಸ್ ಮಾಡೋದು, ಹಂಗಾಗ್ತಾ ಇದೆ. ಅಸುರಕ್ಷಿತ ಇಂಜೆಕ್ಷನ್ ಅಭ್ಯಾಸಗಳು, ಕ್ರಿಮಿನಾಶಕವಿಲ್ಲದ ರಕ್ತ ವರ್ಗಾವಣೆ ಆಗ್ತಾ ಇದೆ. ಇನ್ನು ಮೂರನೇದು, ಕಳಪೆ ಸೋಂಕು ತಡೆಗಟ್ಟುವ ಕ್ರಮಗಳು ಮತ್ತು ಅತಿರೇಕದ ನಕಲಿ ಚಿಕಿತ್ಸೆ ಮುಂದುವರಿತಾ ಇದೆ, ಹಾವಳಿ ಇದೆ. ಇನ್ನು ಅಭಿದಮನಿ ಮೂಲಕ ಮಾದಕ ದ್ರವ್ಯ ಸೇವನೆ, ಸೋಂಕಿಗೆ ಇದು ಪ್ರಮುಖ ಕಾರಣ ಆಗ್ತಾ ಇದೆ. ನಕಲಿ ವೈದ್ಯಕೀಯ ಅಭ್ಯಾಸಗಳಿಂದ ಮಕ್ಕಳು ಮತ್ತು ಸಂಗಾತಿಗಳಲ್ಲಿ ಸೋಂಕು ಇದೆ. ನೆಟ್ಟಗಾಗಿ ಸರಿಯಾಗಿ ವೈದ್ಯರು ಕೂಡ ಇಲ್ಲ ಅಂತೆ ಪಾಕಿಸ್ತಾನದ. ಅಸುರಕ್ಷಿತ ಲೈಂಗಿಕತೆ ಮತ್ತು ಬಳಸಿರುವಂಥ ಸೂಜಿಗಳನ್ನು ಬಳಸಿಕೊಂಡು ಅಭಿದಮನಿ ಮೂಲಕ ಮಾದಕ ದ್ರವ್ಯ ಸೇವನೆಯ ಸೋಂಕುಗಳನ್ನು ಪ್ರಮುಖವಾಗಿ ಅತಿ ಹೆಚ್ಚು ಸೋಂಕುಗಳು ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗೋದಕ್ಕೆ ಕಾರಣಗಳು. ಅದರ ಜೊತೆಗೆ ಅಸುರಕ್ಷಿತವಾಗಿ ಇಂಜೆಕ್ಷನ್, ಆಮೇಲೆ ನೆಟ್ಟಗಾಗಿ ಡಾಕ್ಟ್ರು ಸರಿ ಇಲ್ಲ ಅನ್ನೋದು, ಅಲ್ಲಿ ನಕಲಿ ವೈದ್ಯರ ಹಾವಳಿ ಇದೆ. ಗೊತ್ತೇ ಇಲ್ಲ ಯಾವುದು HIV ಮತ್ತೊಂದು ಬೇರೆ ರೋಗ ಯಾವುದು ಅನ್ನೋದು ಕಂಡಿಡಿಕೆ ಆಗ್ತಾ ಇಲ್ಲ. ಅಲ್ಲಿ 3,69,000 HIV ಸೋಂಕಿತರ ಪೀಡಿತರು ಏನಿದಾರಲ್ಲ, ಅವರ ಪೈಕಿ ಕೇವಲ 84 ಜನ ಸಿಕ್ಕಾಕಿಕೊಂಡಿದ್ದಾರೆ. ಉಳಿದ ಸಂಖ್ಯೆ ಎಷ್ಟು? ಉಳಿದ ಆಲ್ಮೋಸ್ಟ್ 3 ಲಕ್ಷ ಜನ. ಆ 3 ಲಕ್ಷ ಜನ ಎಲ್ಲಿದ್ದಾರೆ ಅನ್ನೋದು ಈಗ ಯಕ್ಷ ಪ್ರಶ್ನೆ. ಅವರನ್ನು ಹುಡುಕೋದೇ ಭಾಳ ಚಾಲೆಂಜಿಂಗ್. ಅದರ ಜೊತೆಗೆ ಈ HIV ಸೋಂಕು ಇದೆಯಲ್ಲ, ಎಲ್ಲದಕ್ಕಿಂತ ಹೆಚ್ಚಾಗಿ ಮಕ್ಕಳಲ್ಲಿ ಜಾಸ್ತಿ ಕಂಡು ಬರ್ತಾ ಇದೆ. ಮಕ್ಕಳಲ್ಲಿ ಈ ಸೋಂಕು ಜಾಸ್ತಿ ಇರುವಂಥ ಹಿನ್ನೆಲೆಯಲ್ಲಿ ಆತಂಕ ಈಗ ಪಾಕಿಸ್ತಾನದಲ್ಲಿರೋದು. ಅದನ್ನು ಹೇಗೆ ತಡೆಗಟ್ಟೋದು ಮಕ್ಕಳಲ್ಲಿ ಗೊತ್ತಾಗೋದಿಲ್ಲ. ಮಕ್ಕಳಲ್ಲಿ ಈ ರೀತಿ ಸೋಂಕು ಜಾಸ್ತಿ ಆದರೆ ಯಾವ ಸಿಂಪ್ಟಮ್ಸ್ನ ಹೇಗೆ ಯಾವ ರೀತಿಯಾಗಿ ಚಿಕಿತ್ಸೆ ಕೊಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಪಾಕಿಸ್ತಾನಕ್ಕೆ. ನೋಡಿ, 14 ವಯಸ್ಸಿನ ಒಳಗೆ 0 ಇಂದ 14 ವಯಸ್ಸಿನ ಗುಂಪಿನಲ್ಲಿ ಹೊಸ ಸೋಂಕುಗಳ ಸಂಖ್ಯೆ ಇದೆ. 2010ರಲ್ಲಿ 530ರಿಂದ 23 ಅಂತ ಬಂದಾಗ 2023ರಲ್ಲಿ 1,800ಕ್ಕೆ ಏರಿಕೆ ಆಗಿದೆ. ಕೇವಲ 530 ಇತ್ತು 2010ರಲ್ಲಿ, 23 ಅಂತ ಬಂದಾಗ 1,800ಕ್ಕೆ ಏರಿಕೆ ಆಗಿದೆ. ಲರ್ಕಾನ ಟಾನ್ಸಾದ್ ಪ್ರಕರಣಗಳಲ್ಲಿ 80%ಕ್ಕಿಂತ ಹೆಚ್ಚು ಮಕ್ಕಳಿದ್ದಾರೆ ಅನ್ನೋದು. ಇನ್ನು ನಿಷೇಧಿತ ಮರುಬಳಕೆ ಮಾಡಬಹುದಾದ ಸಿರಿಂಜ್ಗಳು ಇನ್ನೂ ಕೂಡ ಮಾರುಕಟ್ಟೆಯಲ್ಲಿ ಲಭ್ಯ ಆಗ್ತಾ ಇದೆ. ಅದರ ಕಡೆ ಪಾಕಿಸ್ತಾನ ಗಮನ ಕೊಡಬೇಕೀಗ. ಇನ್ನು ರಕ್ತ ಬ್ಯಾಂಕ್ ನಿಯಮಗಳನ್ನು ಸರಿಯಾಗಿ ಪಾಲಿಸುತ್ತಿಲ್ಲ, ಇದರಿಂದ ಮಕ್ಕಳಿಗೆ HIV ಇದೆ ಅನ್ನೋದು. ಇನ್ನು ಈ HIV ದೇಣಿಗೆ ಹಣ ಬಂದಿರುತ್ತೆ, ಅದನ್ನು ಕೂಡ ಪಾಕಿಸ್ತಾನ ಕದ್ದಿದೆ ಅಂತ. ದೇಣಿಗೆ ಹಣವನ್ನು ಕದ್ದಿತಾ ಇರುವಂಥ ಈ ಪಾಕಿಸ್ತಾನ ಕಟ್ಟುನಿಟ್ಟಾಗಿ ಕಂಟ್ರೋಲ್ಗೆ ತರೋದಕ್ಕೆ ಹೇಗೆ ಸಾಧ್ಯ ಆಗಲ್ಲ ಅಂತ ಹೇಳ್ತಾ ಇದ್ದೇವೆ. ಒಂಥರ ಪಾಕಿಸ್ತಾನ ಭಿಕ್ಷೆ ಬೇಡುವಂಥ ಹಂತಕ್ಕೆ ಬಂದಿದೆ. ಇದು ಸಹಜವಾಗಿ ಕಂಟ್ರೋಲ್ಗೆ ಬರುವಂಥ ಸಾಧ್ಯತೆ ಅಂತೂ ಇಲ್ಲವೇ ಇಲ್ಲ. HIV ದೇಣಿಗೆ ಪಾಕಿಸ್ತಾನ ಕದ್ದಿರುವಂಥದ್ದು ಈ ದೇಣಿಗೆ ಹಣವನ್ನು. ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಕಾರ್ಯಕ್ರಮದ ದೇಣಿಗೆ ಹಣ ಇದೆಯಲ್ಲ, ಕಳುವಾಗಿದೆ. ಎಲ್ಲಿ ಹೋಯಿತು ಅನ್ನೋದು. ದೇಣಿಗೆಯಾಗಿ ನೀಡಲಾಗಿರುವಂತಹ ಈ 8 ಲಕ್ಷ ವಸ್ತುಗಳನ್ನು ಸ್ಥಳೀಯರು ಕದ್ದಿದ್ದಾರೆ ಅನ್ನೋದು. ದೇಣಿಗೆಯಾಗಿ 8 ಲಕ್ಷ ವಸ್ತುಗಳು ಏನಿದಾವಲ್ಲ ಸ್ಥಳೀಯರು ಕದ್ದಿದ್ದಾರೆ. ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ಅಲ್ಲಿ ಇರುವಂಥ ಸ್ಥಳೀಯರಿಗೆ. ಸೊ ಮಕ್ಕಳು ಮತ್ತು ಹಿರಿಯರು ಸೋಂಕಿಗೆ ಒಳಗಾಗ್ತಿರೋದನ್ನು ವ್ಯವಸ್ಥಿತವಾಗಿ ವೈಫಲ್ಯ ಏನು ಎದುರಿಸ್ತಾ ಇದೆಯಲ್ಲ, ನಿಜವಾಗಲೂ ಕೂಡ ಆತಂಕ ಇದು. ದೇಣಿಗೆ ಬರುವಂಥ ಹಣವನ್ನು, ದೇಣಿಗೆ ಸಿಗುವಂಥ ವಸ್ತುಗಳನ್ನು ಕದ್ಕೊಂಡು ಹೋಗ್ತಿದ್ದಾರೆ ಅಂದರೆ ಪಾಕಿಸ್ತಾನದ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನು ಕೂಡ ನಾವು ಒಂದ್ಸಲ ಯೋಚನೆ ಮಾಡಬೇಕಾಗತ್ತೆ. ಇನ್ನು ಪಾಕಿಸ್ತಾನದಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಈಗ ಅಂದರೆ ಪಾಕಿಸ್ತಾನದಲ್ಲಿ ಇರಾನ್ ಹಾರ್ಮುಜ್ ಬಿಕ್ಕಟ್ಟಿನ ಎಫೆಕ್ಟ್ ಇದೆಯಲ್ಲ, ಪಾಕಿಸ್ತಾನದಲ್ಲಿ ಜೀವ ಉಳಿಸುವ ಔಷಧಿಗಳಿಗಾಗಿ ಪರದಾಡುವಂಥ ಪರಿಸ್ಥಿತಿ ಈಗ ಹೆಂಗಿದೆ ಗೊತ್ತಾ. ಈಗ ಅಮೆರಿಕ ಮತ್ತು ಇರಾನ್ ನಡುವೆ ನಡೀತಾ ಇರುವಂಥ ಯುದ್ಧದ ಎಫೆಕ್ಟ್ನಿಂದಾಗಿ ಈ ಔಷಧಿ ವಸ್ತುಗಳು ಅಲ್ಲಿಂದನೇ ಬರಬೇಕು, ಹಾರ್ಮುಜ್ ಕಡೆಯಿಂದ, ಅದು ಕೂಡ ಬರ್ತಾ ಇಲ್ಲ. ಅದು ಎಫೆಕ್ಟ್ ಆಗ್ತಾ ಇರೋದು. ಕಚ್ಚಾ ವಸ್ತು ಆಮದು ಸ್ಥಗಿತ ಆಗಿದೆ. ಸರ್ಕಾರದ ತೆರಿಗೆ ನೀತಿಗಳಿಂದಾಗಿ ಮಧುಮೇಹ, ಕ್ಯಾನ್ಸರ್ ಔಷಧ ಇದೆಲ್ಲವೂ ಕೂಡ ಕೊರತೆ ಆಗ್ತಾ ಇದೆ. ಕಾರಣ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂಥ ಯುದ್ಧ. ಕರಾಚಿ, ಲಾಹೋರ್ ಮತ್ತು ಇಸ್ಲಾಮಾಬಾದ್ನಲ್ಲಿ ಔಷಧಗಳ ಬೆಲೆ ಈಗ ಗಗನಕ್ಕೆ ಏರ್ತಾ ಇದೆ. ರೋಗಿಗಳು
ಸಂಕಷ್ಟಕ್ಕೆ ಸಿಕ್ಕಾಕಿಕೊಂಡಿದ್ದಾರೆ, ಪರದಾಡುವಂಥ ಪರಿಸ್ಥಿತಿ ಇದೆ. ಪಾಕಿಸ್ತಾನದಲ್ಲಿ 2023ರಿಂದಲೇ ಔಷಧಿಗಳ ಬೆಲೆ ಏರಿಕೆ ಆಗಿದೆ. 2024ರಲ್ಲಿ 50ರಷ್ಟು ಹೆಚ್ಚಳ ಆಗಿದೆ. ಸೊ ಹಂಗಾಗಿ ಏನು ಮಾಡಬೇಕು, ಅಲ್ಲಿನ ಜನ ಬದುಕೋದೇ ಭಾಳ ಕಷ್ಟ ಆಗಿಬಿಟ್ಟಿದೆ. ಪಾಕಿಸ್ತಾನ